ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನ ಶತಮಾನೋತ್ಸವ ಸಭಾಂಗಣದಲ್ಲಿ ಅನನ್ಯ ಮತ್ತು ಬೆಳ್ಳಿ ಹಾಗೂ ಮಾಧ್ಯಮ ತರಬೇತಿ ಸಂಸ್ಥೆಯ ವತಿಯಿಂದ ಅನನ್ಯ ದಶಮಾನೋತ್ಸವ ಮತ್ತು ಬೊಂಬೆ ನಾಡಿನ ಬೆಳಕು ಪುಸ್ತಕ ಬಿಡುಗಡೆ ಸಮಾರಂಭವು ಅದ್ದೂರಿಯಾಗಿ ನಡೆಯಿತು. ಹಂಸಲೇಖ ದೇಸಿ ಸಂಸ್ಥೆಯ ವಿದ್ಯಾರ್ಥಿಗಳು, ಹಿರಿಯರು, ಪತ್ರಕರ್ತರು ಹಾಗೂ ಪೊಲೀಸ್ ಇಲಾಖೆಯವರು, ಕನ್ನಡ ಅಭಿಮಾನಿಗಳು ಭಾಗವಹಿಸಿ ನಾಡಗೀತೆ ಮತ್ತು ಸಂವಿಧಾನ ಪೀಠಿಕೆ ಓದುವುದರ ಮೂಲಕ ಕಾರ್ಯಕ್ರಮ ಪ್ರಾರಂಭಿಸಲಾಯಿತು. ಅನನ್ಯ ಮತ್ತು ಬೆಳ್ಳಿ ಮಾಧ್ಯಮ ತರಬೇತಿ ಕೇಂದ್ರದ ಸಂಸ್ಥಾಪಕ ಕಾರ್ಯದರ್ಶಿಗಳಾದ ರಾಜೇಶ್ ರಾಂಪುರ ಹಾಗೂ ರಂಜಿತಾ ರಾಜೇಶ್ ಇವರೊಂದಿಗೆ ದಶಮಾನೋತ್ಸವ ಮತ್ತು ಬೊಂಬೆ ನಾಡಿನ ಬೆಳಕು ಪುಸ್ತಕ ಬಿಡುಗಡೆ ಮಾಡಿದರು. ಕಾರ್ಯಕ್ರಮದಲ್ಲಿ ಸಂಗೀತದ ಮಹಾಗುರುಗಳು ನಾದಬ್ರಹ್ಮ ಡಾಕ್ಟರ್ ಹಂಸಲೇಖರ್ ಅವರು ಮತ್ತು ಲತಾ ಹಂಸಲೇಖರ್ ಅವರು ಹಾಗೂ ಕನ್ನಡದ ಅಭಿಮಾನಿಗಳಾದ ಭುವನೇಶ್ವರ್ ಮತ್ತು ಇಂದ್ರ ಕೃಷ್ಣಪ್ಪರವರು ಹಾಗೂ ಬಂಜಿಗೆರೆ ಜಯಪ್ರಕಾಶ್, ಅಪ್ಪಗೆರೆ ತಿಮ್ಮರಾಜು, ತೇಜಸ್ವಿನಿ ಹಂಸಲೇಖ, ಕವಿರಾಜರವರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿಗಾರರು ಎಂ ತಿಪ್ಪೇಸ್ವಾಮಿ. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ಈ ಒಂದು ಏನು ನೆನಪಿನ ಕಾಣಿಕೆ ಇದೆಯಲ್ಲ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಳ್ಳೆ ನುಡಿಸ್ತಾ ಇರುವಂತಹ ಒಂದು ಫೋಟೋ. ನನ್ನ ಜೀವನದಲ್ಲಿ ನಾನು ಇದನ್ನು ಮೊದಲು ತಿಳ್ಕೊಂಡಿದ್ದೆ ನನ್ನ ಪ್ರೀತಿಯ ಮಹಾಗುರುಗಳು ನಮ್ಮ 5ನೇ ಐಕಾನ್ ಅವರಿಂದ. ಇದನ್ನ ನನಗೆ ಎಷ್ಟು ತಿಳುವಳಿಕೆ ಬಂತು ಅಂದರೆ, ನಾನು ಲಾಸ್ಟು ನಮ್ಮ ಚನ್ನಪಟ್ಟಣದಲ್ಲಿ ನಡೆದಂಥ ಒಂದು ನೌಕರರ ಸಂಘಕ್ಕೆ ನಮ್ಮ ರಮಾ ಮೇಡಮ್ ಅವ್ರನ್ನ ಕರ್ಕೊಂಡ್ಬಂದಾಗ ನಾನು ಅವ್ರಿಗೆ ಇದನ್ನ ಮಾಡಿಸಿ ಕೊಡಬೇಕು ಅಂತ ಕೊಟ್ಟಾಗ ಅವರು ಹೇಳಿದ್ರು, ನೀನು ಮನೆಗೆ ಬಂದಾಗ ನಾನು ತೋರಿಸಿದ್ದನ್ನ ನೆನ್ಪಿಟ್ಕೊಂಡಿದ್ಯಾ ಅಂತ. ಹೌದಮ್ಮ, ಅದನ್ನು ನೆನ್ಪಿಟ್ಕೊಂಡಿದ್ದೀನಿ. ಅದನ್ನು ನೋಡೋಕೆ ಕಾರಣಕರ್ತರಾದದ್ದು ನನ್ನ 5ನೇ ಐಕಾನ್, ನನ್ನ ಮಹಾಗುರುಗಳವರು ಹೇಳಿದೆ. ಇವತ್ತು ಈ ಒಂದು ಕಾಣಿಕೆ ಕೊಡಲೇಬೇಕು ಅನ್ನೋ ಪ್ರೀತಿಯಿಂದ ಗುರುಗಳು ನಂಗೆ ಆಗಕ್ಕೆ ಬೈತಾ ಇರ್ತಾರೆ, ಬೇಡಗಳೆಲ್ಲ ನಾವು ಮಾಡ್ಕೋಬಾರ್ದು ಅಂತ. ಅಮ್ಮನೂ ಅಷ್ಟೇ ಬಹಳ ಪ್ರೀತಿಯಿಂದ ಮಕ್ಕಳು ಬೆಳವಣಿಗೆಯನ್ನ ಗೌರವಿಸೋದು, ಪ್ರೀತಿ ಮಾಡೋದು ಇವರಿಂದ ಕಲಿಬೇಕು ಅನ್ನೋದು. ಹಂಗೆ ನನ್ನ ಅಕ್ಕನಾದಂಥ ತೇಜಸ್ವಿನಿ ಹಂಸಲೇಖರ್ ಅವರು, ಅಣ್ಣನಾದಂಥ ಕಿಶೋರ್ ಸರ್ ಅವರು ಕೂಡ ಅಲ್ಲಿಂದ ಬಂದಿದ್ದಾರೆ. ಎಲ್ಲರಿಗೂ ಆ ಕುಟುಂಬಕ್ಕೆ ಧನ್ಯವಾದ ಹೇಳ್ತೀನಿ. ಹಾಗೆ ನಮ್ಮ ದೇಶಿ ವಿದ್ಯಾಸಂಸ್ಥೆಯ ಮಕ್ಕಳುಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಅವರಿಗೆ ಒಂದು ನೆನಪಿನ ಕಾಣಿಕೆ ದೇಶಿ ವಿದ್ಯಾಸಂಸ್ಥೆ ಮಕ್ಕಳು